ಅಥವಾ ನಿನ್ನನ್ನು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ತಾಯಿಗೂ ಕೂಡ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀನು ಸನ್ಯಾಸ ಸ್ವೀಕಾರ ಮಾಡ್ತೀಯ ಅಂತಾದರೆ ಹಾಗಾದರೆ ನಾನು ಪ್ರಾಣ ಬಿಡ್ತೇನೆ. ಅಥವಾ ನೀನು ಮನೆಗೆ ಬರೋ ತನಕ ನಾನು ಆಹಾರವನ್ನು ಸ್ವೀಕಾರ ಮಾಡಲ್ಲ, ಅಲ್ಲಿ ತನಕ ನಾನು ಉಪವಾಸ ಪ್ರಾಯೋಪವೇಶ ಉಪವಾಸದಲ್ಲಿರ್ತೇನೆ, ಉಪವಾಸದಲ್ಲೇ ಪ್ರಾಣ ಕಳ್ಕೊಳ್ತೇನೆ ಎಂಬುದಾಗಿ ಹೀಗೆ ಆ ವಾಸುದೇವನನ್ನು ಈ ಒಂದು ಉಪಾಯದಿಂದಲಾದರೂ ಸೆಳಿಬಹುದು ಎಂಬುದಾಗಿ ಮಧ್ಯಗೆಹ ಭಟ್ಟರು ಉಪಾಯವನ್ನು ಮಾಡಿದ್ದಾರೆ ಎಂಬುದಾಗಿ, ಅದು ಕೂಡ ಯತಿಗಳಾದಂತಹ ಯತಿಶ್ರೇಷ್ಠರಾದಂತಹ ಅಚ್ಯುತ ಪ್ರಜ್ಞರ ಎದುರುಗಡೆ ಈ ರೀತಿಯಲ್ಲಿ ಮಾತಾಡಿದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ವಾಸುದೇವಾಚಾರ್ಯರು ಉಡುಪಿಯಲ್ಲಿ ಅಚ್ಯುತ ಪ್ರಜ್ಞರ ಸನ್ನಿಧಾನದಲ್ಲಿದ್ದಾರೆ. ಅವರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ವಿಚಾರ ನಡೆದಿದೆ ಎಂಬತಕ್ಕಂತಹ ವಿಷಯವನ್ನು ತಿಳಿದು ಮಧ್ಯಗೆಹ ದಂಪತಿಗಳು ಸಮೀಪಿಸಿದ್ದಾರೆ ಅಂತ ಮನನ ಮಾಡಿದ್ದೆವು. ಮುಂದೇನಾಯಿತು ಅದನ್ನು ವರ್ಣನೆ ಮಾಡ್ತಾರೆ. ವರಾಶ್ರಮಸ್ತೆ ಜರತೋರನಾಥಯೋ ನ ಜೀವತೋಸ್ಯ ದೈನಂದನಾವಯೋ ಸಯಾಚನಂ ವಾಕ್ಯಮುದೀರ್ಯ ಚಾವಿದಂ ಪರೀತ್ಯ ಪುತ್ರಾಯ ನತಿಂ ವಿತೇನತು. ಆ ತಂದೆ ತಾಯಿಗಳು ಮಗ ಸನ್ಯಾಸಿಯಾಗುತ್ತಾನೆ ಎಂಬತಕ್ಕಂಥ ವಿಷಯವನ್ನು ಕೇಳಿ ತುಂಬ ದುಃಖಿತರಾಗಿ ಉಡುಪಿಗೆ ಬಂದಿದ್ದಾರೆ. ಅವರು ಹೇಳ್ತಾರೆ, ವರಾಶ್ರಮಸ್ತೆ ಜರತೋಹೋ ಅನಾಥಯೋಹೋ ನ ಜೀವತೋಹೋ ನಂದನ ಆವಯೋಹೋ ನ. ನೀನು ವರಾಶ್ರಮ, ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೊರಟಿದ್ದೀಯ. ಆದರೆ ಇದು ನಿನಗೆ ಯೋಗ್ಯವಾದದ್ದಲ್ಲ. ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ, ನಾವು ನಿನ್ನನ್ನು ಬಿಟ್ಟು ಇನ್ನೊಬ್ಬ ನಮಗೆ ಬೇಕಾದ ರಕ್ಷಕನನ್ನು ಹೊಂದಿಲ್ಲ. ನಮಗಿರೋದು ನೀನೊಬ್ಬನೇ ಮಗ. ಅಷ್ಟೇ ಅಲ್ಲ, ನಾವು ಜರತೋಹೋ, ನಾವು ವೃದ್ಧಾಪ್ಯದಲ್ಲಿದ್ದೇವೆ, ವಾರ್ಧಕ್ಯಾವಸ್ಥೆ ನಮಗೆ ಸಮೀಪಿಸಿದೆ. ಇಂತಹ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ಮಗನ ಕರ್ತವ್ಯ. ಮಧ್ಯಗೆಹ ದಂಪತಿಗಳು ವಾಸುದೇವನನ್ನು ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಜೀವರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಈಗಿನ ಕಾಲದಲ್ಲಿ ಯಾವ ಮಕ್ಕಳು ತಂದೆ ತಾಯಿಗಳನ್ನು ಆ ವಾರ್ಧಕ್ಯಾವಸ್ಥೆಯಲ್ಲಿ ಮನೆಯಲ್ಲಿ ಇಟ್ಕೊಳ್ಳದೇನೆ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರಲ್ಲ, ಅಂತಹ ವ್ಯಕ್ತಿಗಳಿಗೆ ಮಧ್ವವಿಜಯ ಕೊಡ್ತಕ್ಕಂತಹ ಒಂದು ಸಂದೇಶ, ಮಧ್ಯಗೆಹ ದಂಪತಿಗಳು ಕೊಡ್ತಕ್ಕಂಥ ಒಂದು ಸಂದೇಶ. ನೀನು ನಮ್ಮಿಂದ ಪುತ್ರನನ್ನಾಗಿ ಹೊಂದಲ್ಪಟ್ಟಿದ್ದೀಯ, ನಿನ್ನನ್ನು ನಾವು ಮಗನನ್ನಾಗಿ ಪಡೆದಿದ್ದೇವೆ. ನಿನ್ನನ್ನು ಮಗನನ್ನಾಗಿ ಪಡೆದದ್ದು ನಮ್ಮ ವಾರ್ಧಕ್ಯಾವಸ್ಥೆಯಲ್ಲಿ ನೀನು ನಮ್ಮನ್ನು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ. ನಿನ್ನನ್ನು ಬಿಟ್ಟು ಯಾರು ತಾನೇ ನಮ್ಮನ್ನು ನೋಡ್ಕೊಳ್ಳೋರು ಇದ್ದಾರೆ. ಅದರಿಂದ ನೀನು ಸನ್ಯಾಸ ಸ್ವೀಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಮನು ಒಂದು ಮಾತು ಹೇಳ್ತಾನೆ. ವೃದ್ಧೌ ಚ ಮಾತಾಪಿತರೌ ಸತೀ ಭಾರ್ಯ ಸುತಶಿಶು ಅಂತ. ತಂದೆ ತಾಯಿಗಳು ವಾರ್ಧಕ್ಯಾವಸ್ಥೆಯಲ್ಲಿದ್ದಾರೆ. ಆಮೇಲೆ ಹೆಂಡತಿ ಅವಳು ಸದ್ಗುಣ ಸಂಪನ್ನಳಾಗಿದ್ದಾಳೆ. ಮಕ್ಕಳು, ಅವನಿಗೆ ವಿವಾಹ ಆಗಿದೆ, ಹೆಂಡತಿ ಇದ್ದಾಳೆ, ಸಣ್ಣ ಮಕ್ಕಳಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವನು ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯ ಮನುರಬ್ರವೀತ್. ತಾನು ಮುಖ್ಯವಾಗಿ ಆ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು, ಆ ಸದ್ಗುಣ ಸಂಪನ್ನಳಾದಂತಹ ಹೆಂಡತಿಯನ್ನು ಅವನು ನೋಡಿಕೊಳ್ಬೇಕು, ಮಕ್ಕಳನ್ನು ಪೋಷಣೆ ಮಾಡಬೇಕು, ಇದು ಅವನ ಕರ್ತವ್ಯ ಅಂತ. ಹಾಗಾದರೆ ವಾಸುದೇವಾಚಾರ್ಯರನ್ನು ಕುರಿತು ಮಧ್ಯಗೆಹ ದಂಪತಿಗಳು ಹೇಳ್ತಾರೆ, ನೀನು ಹೇಗೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಇಡೀ ಜಗತ್ತಿನಲ್ಲಿ ತತ್ವವನ್ನು ಉಪದೇಶ ಮಾಡಬೇಕು ಎಂಬುದಾಗಿ ಉದಾತ್ತವಾದಂತಹ ದೃಷ್ಟಿಯನ್ನಿಟ್ಟುಕೊಂಡು ಹೊರಡ್ತೀನಿ ಅಂತ ಹೊರಟಿದ್ದೀಯಾ, ಅದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳ ಸೇವೆ ಎಂಬತಕ್ಕಂಥದ್ದು ನಿನಗೆ ಮುಖ್ಯವಾದದ್ದು.
ಆ ಲೋಕದಲ್ಲಿ ತತ್ವಜ್ಞಾನವನ್ನು ನೀನು ಪ್ರಚಾರ ಮಾಡಬೇಕು, ಸಜ್ಜನರನ್ನು ಉದ್ಧಾರ ಮಾಡಬೇಕು ಎಂಬತಕ್ಕಂಥ ದೃಷ್ಟಿ ನಿನಗಿದೆ ಹೇಗಿದೆಯೋ ಹಾಗೇ ತಂದೆ ತಾಯಿಗಳನ್ನು ಕೂಡ ಅನಾಥರನ್ನಾಗಿ ಬಿಡಬಾರದು, ಅವರನ್ನು ಪೋಷಣೆ ಮಾಡಬೇಕು ಎಂಬತಕ್ಕಂತಹ ಆ ಒಂದು ಕರ್ತವ್ಯವೂ ನಿನ್ನದಾಗಿದೆ. ಆದ್ದರಿಂದ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ರೀತಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಬೇಡ ಅಂತ ಹೇಳಿ ಪರೀತ್ಯ ಪುತ್ರಾಯ ನತಿಂ ವಿತೇನತು ಆ ಮಧ್ಯಗೇಹ ದಂಪತಿಗಳು ಮಗನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿಬಿಡ್ತಾ ಇದ್ದಾರಂತೆ. ಅಂದರೆ ಅವರಿಗೆ ಅಷ್ಟು ದುಃಖ. ತಮ್ಮ ಮಗನನ್ನು ಸನ್ಯಾಸಿಯನ್ನಾಗಿ ಕಳಿಸ್ಲಿಕ್ಕೆ ಅವರಿಗೆ ಸ್ವಲ್ಪವೂ ಅವರಿಗೆ ಇಷ್ಟ ಇಲ್ಲ. ನಾವು ನಮಸ್ಕಾರ ಮಾಡಿಯಾದರೂ ಆ ಮಗನನ್ನು ಉಳಿಸ್ಕೊಳ್ಬಹುದು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಹೀಗೆ ಮಗನಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಂದ ಮೇಲೆ ಆ ಮಗನ ಮನಸ್ಸು ಕರಗಬಹುದು. ಅಯ್ಯೋ, ನನ್ನ ತಂದೆ ತಾಯಿಗಳು ನನಗೆ ನಮಸ್ಕಾರ ಮಾಡಿದ್ರಲ್ಲ, ಅವರನ್ನು ಇಷ್ಟು ನಾನು ಯಾವಾಗಲೂ ನಮಸ್ಕಾರ ಮಾಡಬೇಕು ಅಂತಂದರೆ ಆ ಮನಸ್ಸಿನಲ್ಲಿ ಅವರಿಗೆ ಅಷ್ಟು ಆ ದುಃಖ ಎಂಬತಕ್ಕಂಥದ್ದು ಆಗಿರಬೇಕು. ಮಗನಿಗೆ ನಮಸ್ಕಾರ ಮಾಡಬೇಕು ಅಂತಾದರೆ, ಸಣ್ಣವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಎಲ್ಲಿಯೂ ಲೋಕದಲ್ಲಿ ಕಾಣೋದಿಲ್ಲ. ಎಲ್ಲಿಯಾದರೂ ಮಾಡೋದಿದೆ ಅಂತಂದರೆ ತುಂಬ ಖಿನ್ನರಾದಾಗ ಅವರು ಮಾಡ್ತಕ್ಕಂಥದ್ದಿದೆ. ಹೀಗೆ ಮಗನಿಗೆ ನಮಸ್ಕಾರ ಮಾಡಿದಾಗ ಮಗನ ಮನಸ್ಸು ಪರಿವರ್ತನೆಗೊಂಡು ಅವನು ಸನ್ಯಾಸಾಶ್ರಮದ ಯೋಚನೆಯನ್ನು ಬಿಡಬಹುದು ಎಂಬುದಾಗಿ ನಮಸ್ಕಾರ ಮಾಡಿದರೆ, ಕೆಲವೊಂದು ಬಾರಿ ನಾವು ಅಂದ್ಕೊಂಡಿರ್ತೇವೆ ನಾವು ಮಾಡ್ತಾ ಇರೋದು ಸರಿ ಅಂತ. ಆದರೆ ಅದು ಯಾವ ರೀತಿಯಲ್ಲಿ ಈ ನಮ್ಮ ಆಲೋಚನೆಗೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ನತಿರ್ನ ಶುಶ್ರೂಷು ಜನಾಯ ಶಸ್ಯತೆ ನತಂ ಭವದ್ಭ್ಯಾಂ ಸ್ಫುಟಮತ್ರ ಸಾಂಪ್ರತಂ ಅಹೋ ವಿಧಾತ್ರ ಸ್ವಯಮೇವ ದಾಪಿತ ತದಭ್ಯನುಜ್ಞೇತಿ ಜಗಾದ ಸಪ್ರಭು. ವಾಸುದೇವಾಚಾರ್ಯರು ಅಂದರೆ ವಾಯುದೇವರು. ಅವರ ಪ್ರತಿಭೆ, ಅವರ ಜ್ಞಾನ, ಅವರ ಸ್ಫೂರ್ತಿ ಎಂಥ ವಿಶಿಷ್ಟವಾಗಿರ್ತಕ್ಕಂಥದ್ದು. ಕೂಡಲೇ ತಂದೆ ತಾಯಿಗಳ ನಮಸ್ಕಾರ ಮಾಡಿದಾಗ ಅವರು ಹೇಳ್ತಾರೆ, ಲೋಕದಲ್ಲಿ ಎಲ್ಲಿಯೂ ಕೂಡ ಸೇವಕರಿಗೆ, ಸಣ್ಣವರಿಗೆ ದೊಡ್ಡವರು ನಮಸ್ಕಾರ ಮಾಡೋದು ಅಂತಿಲ್ವೇ ಇಲ್ಲ. ಮನೆಯಲ್ಲಿ ಮಕ್ಕಳಿರ್ತಾರೆ ಅಥವಾ ಇನ್ಯಾರಾದರೂ ಕೆಲಸಗಾರರಿರ್ತಾರೆ, ಮನೆಯಲ್ಲಿ ತಂದೆ ತಾಯಿಗಳಿರ್ತಾರೆ, ಅವನು ಯಜಮಾನನಾಗಿರ್ತಾನೆ. ಆ ಯಜಮಾನ ಅವನು ದೊಡ್ಡವನು, ಅವನು ತನ್ನ ಮಕ್ಕಳಿಗಾಗಲಿ ಅಥವಾ ತನ್ನ ಪರಿಚಾರಿಕರಿಗಾಗಲಿ ಯಾರಿಗಾದರೂ ನಮಸ್ಕಾರ ಮಾಡ್ತೇನೇನು? ನಮಸ್ಕಾರ ಮಾಡೋದಿಲ್ಲ. ಹಾಗಾದರೆ ನತಿಹಿ ನ ಶುಶ್ರೂಷ ಜನಾಯ ಶಸ್ಯತೆ, ಎಲ್ಲಿಯೂ ಕೂಡ ತಮಗಿಂತ ಕೆಳಗೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇಲ್ಲವೇ ಇಲ್ಲ. ನತಂ ಭವದ್ಭ್ಯಾಂ, ನೀವು ಇಬ್ಬರೂ ನನಗೆ ನಮಸ್ಕಾರ ಮಾಡಿದ್ದೀರ. ಹಾಗಾದರೆ ಮಗನಿಗೆ ನಮಸ್ಕಾರ ಮಾಡೋದು ಯಾವಾಗ? ಯಾವಾಗ ಮಗ ಸನ್ಯಾಸಿ ಆಗುತ್ತಾನೋ ಆಗ ತಂದೆ ಆಗಿದ್ದರೂ ಕೂಡ ಮಗನಿಗೆ ನಮಸ್ಕಾರ ಮಾಡಲೇಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದೆ. ತಾಯಿ ನಮಸ್ಕಾರ ಮಾಡಲಿಕ್ಕಿಲ್ಲ. ತಂದೆಯಾದವನು ಮಗ ಸನ್ಯಾಸಿ ಆದಾಗ ಆ ಮಗನಿಗೆ ನಮಸ್ಕಾರ ಮಾಡಬೇಕು ಅಂತಿದೆ. ಹಾಗಾದರೆ ನೀವು ನಮಸ್ಕಾರ ಮಾಡಿದ್ದೀರಾ? ಅಹೋ ವಿಧಾತ್ರ ಸ್ವಯಮೇವ ದಾಪಿತ. ಹಾಗಾದರೆ ಆ ಭಗವಂತನ ಇಚ್ಛೆ, ಅವನ ಸಂಕಲ್ಪ, ನಾನು ಸನ್ಯಾಸಿ ಆಗಬೇಕು ಅಂತ ಅವನಿಗೆ ಆ ಸಂಕಲ್ಪ ಇದೆ, ಅವನ ಇಚ್ಛೆ ಇದೆ. ಆದ್ದರಿಂದ ನೀವು ನಮಸ್ಕಾರ ಮಾಡಿದ್ದೀರಿ. ನೀವು ನಿಮ್ಮಿಂದ ನಮಸ್ಕಾರ ಮಾಡಿಸುವ ಮೂಲಕ ಭಗವಂತ ನನಗೆ ಅನುಮತಿಯನ್ನು ಕೊಟ್ಟಿದ್ದಾನೆ. ನೀವೇ ನನಗೆ ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀರಾ ಎಂಬುದಾಗಿ ತದಭ್ಯನುಜ್ಞೇತಿ ಜಗಾದ ಸಪ್ರಭು. ಆ ವಾಸುದೇವಾಚಾರ್ಯರು ಹೀಗೆ ಅವರು ಮಾಡಿದಂತಹ ನಮಸ್ಕಾರ ಮಗನ ಸನ್ಯಾಸವನ್ನು ಬಿಡಿಸ್ಲಿಕ್ಕೆ ಅದು ಉಪಾಯ ಅಂತ ಅಂದ್ಕೊಂಡ್ರೆ, ಆ ವಾಸುದೇವಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ಸನ್ಯಾಸ ತೆಗೆದುಕೊಳ್ಳಲಿಕ್ಕೆ ನೀವು ಅನುಮತಿಯನ್ನು ಕೊಟ್ರಿ ಎಂಬುದಾಗಿ ವಾಸುದೇವಾಚಾರ್ಯರು ಮಾತಾಡ್ತಾ ಇದ್ದಾರೆ. ಹೀಗೆ ಮಾತಾಡಿದಾಗ ಆ ಮಧ್ಯಗೇಹ ದಂಪತಿಗಳು ಮಗನ ಮುಖವನ್ನು ನೋಡ್ತಾ ಇದ್ದಾರಂತೆ. ಏನು ಮಾಡಬೇಕು ಅದನ್ನು ವರ್ಣನೆ ಮಾಡ್ತಾರೆ. ಅನುತ್ತರಜ್ಞ ಸತಮರ್ಥಯನ್ ಪುನಃ ಯತೀಂದ್ರ ಮಾನಮ್ಯ ಗತಃ ಪ್ರಿಯಾಯುತಃ ಗೃಹೇ ವಸನ್ ಕಲ್ಪ ಸಮಾನ್ ಕ್ಷಣಾನ್ನಯನ್ ಸುತಾನನೇಂದೋ ನನಿಶಂ ತತೋಸ್ಮರತ್. ಯಾವಾಗ ವಾಸುದೇವಾಚಾರ್ಯರು ತುಂಬ ಪ್ರತಿಭೆಯಿಂದ ಒಳ್ಳೆಯ ಸ್ಫೂರ್ತಿಯಿಂದ ಅವರು ಮಾತಾಡಿದ್ರು, ನೀವೇ ಅನುಮತಿಯನ್ನು ಕೊಟ್ಟಿದ್ದೀರಾ ಅಂತ ಮಧ್ಯಗೇಹ ಭಟ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲಂತೆ. ತಾವು ನಮಸ್ಕಾರ ಮಾಡಿಬಿಟ್ರು. ಹಾಗಾದರೆ ಮಗನಿಗೆ ನಮಸ್ಕಾರ ಮಾಡಿದ ಮೇಲೆ ಮಗನನ್ನು ನಾನು ದೊಡ್ಡವನು ಅಂತ ಸ್ವೀಕಾರ ಮಾಡಿದಂತೆ ಆಯಿತಲ್ಲ. ಹಾಗಾದರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಇರತಕ್ಕಂತಹ ಮಗನಿಗೆ ಗೃಹಸ್ಥಾಶ್ರಮದಲ್ಲಿರ್ತಕ್ಕಂಥ ತಂದೆ ನಮಸ್ಕಾರ ಮಾಡಿದ್ದಾನೆ ಅಂತಂದರೆ, ಆ ಬ್ರಹ್ಮಚರ್ಯಾಶ್ರಮದಲ್ಲಿರ್ತಕ್ಕಂತಹ ಮಗನನ್ನು ಗೃಹಸ್ಥಾಶ್ರಮದಲ್ಲಿರ್ತಕ್ಕಂಥ ತಂದೆ ತನ್ನ ಆಶ್ರಮಕ್ಕಿಂತ ಉತ್ತಮ ಆಶ್ರಮದಲ್ಲಿದ್ದಾನೆ ಅಂತ ನೆನೆಸಿದಂತೆ ಆಯಿತು. ಹಾಗಾದರೆ ಬ್ರಹ್ಮಚರ್ಯಾಶ್ರಮ
ಅನಂತರದಲ್ಲಿ ಗೃಹಸ್ಥಾಶ್ರಮಕ್ಕಿಂತಲೂ ಕೂಡ ಉತ್ತಮವಾದ ಆಶ್ರಮದಲ್ಲಿ ಇದ್ದಾನೆ ಅಂತ ನೆನೆಸಿದ್ದಾರೆ ಅಂತಂದರೆ ಹಾಗಾದರೆ ಸನ್ಯಾಸಾಶ್ರಮದಲ್ಲಿ ಇದ್ದಾರೆ ಎಂಬುದಾಗಿ ಒಪ್ಪಿದಂತೆ ಆಯಿತು ಎಂಬುದಾಗಿ ಈ ರೀತಿಯಲ್ಲಿ ಆಲೋಚನೆ ಬರ್ತಾ ಇದೆ. ಅವರಿಗೆ ಉತ್ತರ ಕೊಡಲಿಕ್ಕಾಗಲಿಲ್ಲಂತೆ. ಆದರೆ ಮಗನನ್ನು ಸನ್ಯಾಸಿಯನ್ನಾಗಿ ಮಾಡಲಿಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಆ ಅಚ್ಯುತ ಪ್ರಜ್ಞರಲ್ಲಿ ಅವರು ನಮಸ್ಕಾರವನ್ನು ಮಾಡಿ ಅನಂತರ ಗತಃಪ್ರಿಯಾಯುತ, ಏನು ಉಪಾಯ ಇಲ್ಲ ಎಂಬುದಾಗಿ ಹಿಂತಿರುಗಿ ಮನೆಗೆ ಬಂದಿದ್ದಾರಂತೆ. ಮನೆಯಲ್ಲಿ ಗೃಹೇ ವಸನ್ ಅಂತ ವಾಸ ಮಾಡ್ತಾ ಇರಬೇಕಾದರೆ ವಾಸುದೇವ ಸನ್ಯಾಸಿ ಆಗುತ್ತಾನೆ ಎಂಬತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ತಾ ಇರಬೇಕಾದರೆ ಒಂದೊಂದು ಕ್ಷಣವೂ ಕೂಡ ಅವರಿಗೆ ಕಲ್ಪ ಸಮಾನ್, ಒಂದೊಂದು ಕ್ಷಣವೂ ಕೂಡ ಒಂದೊಂದು ಯುಗವಾಗಿ ಪರಿಣಮಿಸ್ತಾ ಇದೆಯಂತೆ. ಮನುಷ್ಯನಿಗೆ ಸಂತೋಷ ಆಯಿತು ಅಂತಂದರೆ ಆಗ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಮನುಷ್ಯ ದುಃಖದಲ್ಲಿದ್ದಾನೆ ಅಂತಂದರೆ ಆಗ ಅವನಿಗೆ ಆ ಕಾಲ ಕಳೆಯತಕ್ಕಂಥದ್ದು ಬಹಳ ಕ್ಲೇಶ ಆಗುತ್ತೆ. ಮಧ್ಯಗೇಹ ಭಟ್ಟರಿಗೆ ತಮ್ಮ ಮಗ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾನೆ ಎಂಬತಕ್ಕಂತಹ ವಿಷಯ ಅದು ತುಂಬ ದುಃಖಕಾರಕವಾದಂತಹ ವಿಷಯ. ಆ ದುಃಖಕಾರಕವಾದಂತಹ ವಿಷಯ ಮನಸ್ಸಿನಲ್ಲಿ ಅವರಿಗೆ ಆಗಾಗ ಅವರು ಕ್ಷಣದಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ. ಆದ್ದರಿಂದ ಒಂದೊಂದು ಕ್ಷಣವನ್ನು ಕೂಡ ಅವರಿಗೆ ಕಳೆಯೋದು ಬಹಳ ಕಷ್ಟವಾಗಿದೆಯಂತೆ. ಹೀಗೆ ಆ ಮಧ್ಯಗೇಹ ಭಟ್ಟರು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸುತಾನ ನೇಂದೋರನಿಶಂ ತತೋಸ್ಮರತ್. ಆ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ಯಾವಾಗಲೂ ಮಗನ ಮುಖ ಅದು ಮುಂದೆ ಬರ್ತಾ ಇದೆ. ಅವನು ಬಾಲ್ಯಾವಸ್ಥೆಯಲ್ಲಿ ಆಟ ಆಡಿದಂತಹ ಅವನ ಅನೇಕ ವಿಧವಾಗಿರ್ತಕ್ಕಂತಹ ಲೋಕೋತ್ತರವಾದಂತಹ ಲೀಲೆಗಳು, ಅದರ ಜೊತೆಯಲ್ಲಿ ಆ ಮಗನ ಎಲ್ಲ ಕಾಲದಲ್ಲಿಯೂ ಮಂದಹಾಸಯುಕ್ತವಾಗಿರ್ತಕ್ಕಂಥ ಮುಖ, ಅಂತಹ ಪ್ರಶಾಂತ ಮುಖ, ಹಸನ್ಮುಖಿಯಾಗಿರ್ತಕ್ಕಂಥದ್ದು, ಇದನ್ನು ಮನಸ್ಸಿಗೆ ತಂದುಕೊಳ್ತಾ ಇದ್ದಾರೆ. ಆ ಯೋಚನೆಯಲ್ಲಿ ಆ ಮಗನು ಸನ್ಯಾಸಿ ಆಗ್ತಾ ಇದ್ದಾನೆ ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ದಿನ ಕಳೆಯೋದೇ ಆ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ತುಂಬ ಕಷ್ಟವಾಗಿದೆ. ಮುಂದೇನಾಯಿತು ಅಂತ ವರ್ಣನೆ ಮಾಡ್ತಾರೆ. ಸಚಿಂತಯನ್ ಪುತ್ರ ಮನೋರಥಂ ಶುಚ ಪುನಶ್ಚ ತೀರ್ಥೋಪಗತೋ ಮಹಾನದೀಂ ಯತೀಶ್ವರಾನುವ್ರತಮಾತ್ಮನಂದನಂ ತಮೈಕ್ಷತಗ್ರಾಮವರೇ ಮಠಾಂತರೇ. ಪುನಃ ಮಧ್ಯಗೇಹ ಭಟ್ಟರು ಪಾಜಕ ಕ್ಷೇತ್ರದಿಂದ ಈ ಅಚ್ಯುತ ಪ್ರಜ್ಞರ ಜೊತೆಯಲ್ಲೇ ತಮ್ಮ ಮಗ ಇದ್ದಾನೆ ಎಂಬುದಾಗಿ ಆ ಅಚ್ಯುತ ಪ್ರಜ್ಞರ ಜೊತೆಯಲ್ಲಿ ಅವರು ಬರ್ತಾ ಇದ್ದಾರಂತೆ. ನೇತ್ರಾವತಿ ನದಿಯನ್ನು ದಾಟಿ, ತೀರ್ಥ್ವಾ ಅಂತ ನದೀಂ ಅಂತ ನದಿಯನ್ನು ದಾಟಿ, ನೇತ್ರಾವತಿ ನದಿಯನ್ನು ದಾಟಿ ಅವರು ಕಾರೇ ಊರು ಎಂಬತಕ್ಕಂತಹ ಒಂದು ಗ್ರಾಮ, ಅದರ ಹತ್ತಿರದಲ್ಲಿರ್ತಕ್ಕಂಥ ಕುತ್ಯಾಡಿ ಎಂಬತಕ್ಕಂತಹ ಒಂದು ಊರು, ಅಲ್ಲಿ ಅಚ್ಯುತ ಪ್ರಜ್ಞರು ವಾಸ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ವಾಸುದೇವಾಚಾರ್ಯರು ಇದ್ದಾರೆ. ಹೀಗೆ ಮನೆಯಲ್ಲಿ ಯೋಚನೆ ಮಾಡಿ 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 ಮನೆಯಲ್ಲಿ ಕೂರ್ತು ಕಾಲ ಕಳೀಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅಷ್ಟು ಅವರಿಗೆ ವಿರಹ ವೇದನೆ ಎಂಬತಕ್ಕಂಥದ್ದು ಉಂಟಾಗಿದೆ. ಇಂದ ಪುನಃ ಮಗನನ್ನು ಮನೆಗೆ ಕರ್ಕೊಂಡು ಹೋಗಬೇಕು, ಅವನನ್ನು ಒತ್ತಾಯ ಮಾಡಬೇಕು ಎಂಬುದಾಗಿ ಆ ಕುತ್ಯಾಡಿ ಎಂಬತಕ್ಕಂಥ ಗ್ರಾಮಕ್ಕೆ ಬಂದಿದ್ದಾರಂತೆ. ಯತೀಶ್ವರಾನು ವ್ರತಮಾತ್ಮನಂದನಂ ತಮೈಕ್ಷತ ಅಂತ ಆ ಸನ್ಯಾಸಿಗಳಾದಂತಹ ಅಚ್ಯುತ ಪ್ರಜ್ಞರನ್ನೇ ಅನುಸರಿಸಿಕೊಂಡು ಸೇವೆ ಮಾಡಿಕೊಂಡು ಕಾಲ ಕಳೀತಾ ಇದ್ದಾನೆ ತಮ್ಮ ಮಗ ಅಂತ ಅಲ್ಲೂ ಬಂದು ನೋಡ್ತಾರೆ. ನೋಡಿ ಆ ಒಂದು ಹಳ್ಳಿಯಲ್ಲಿ ಮಗನ ಜೊತೆಯಲ್ಲಿ ಪುನಃ ಮಾತಾಡ್ತಾರಂತೆ. ಆ ಮಧ್ಯಗೇಹ ಭಟ್ಟರು ಮಾತಾಡುವ ಸಂದರ್ಭದಲ್ಲಿ ಅವರಿಗೆ ಎಷ್ಟು ದುಃಖ ಆಗಿತ್ತು, ಅದರಿಂದ ಯಾವ ರೀತಿಯಲ್ಲಿ ಪರಿಣಾಮ ಆಯಿತು ಅನ್ನೋದನ್ನು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಸಜಾತ ಕೋಪ ಕುಲಿತೋ ಧರಾಸುರೋ ಮಹಾತ್ಮನಾಂ ಲಂಘನ ಭೀರುರತ್ಯಲಂ ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ ಅಂತ. ಯಾವತ್ತೂ ದೊಡ್ಡವರ ಜೊತೆಯಲ್ಲಿ ನಾವೇನಾದರೂ ವ್ಯವಹಾರ ಮಾಡ್ತೇವೆ ಅಂತಂದರೆ ತುಂಬ ವಿವೇಕದಿಂದ ಜಾಗರೂಕತೆಯಿಂದ ವ್ಯವಹಾರ ಮಾಡಬೇಕು ಅಂತ. ಹಾಗೆ ಮಧ್ಯಗೇಹ ಭಟ್ಟರು ಯಾವತ್ತೂ ಕೂಡ ದೊಡ್ಡವರಿದ್ದಾಗ ಅವರು ಅವಿನೀತರಾಗಿ ನಡ್ಕೊಂಡದ್ದೇ ಇಲ್ಲ, ಅಥವಾ ಅವರ ಜೀವನದಲ್ಲಿ ಅವರಿಗೆ ಕೋಪ ಬಂದಿದ್ದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಸೌಮ್ಯ ಸ್ವಭಾವದವರು, ಶಾಂತ ಮೂರ್ತಿಗಳು ಮಧ್ಯಗೇಹ ಭಟ್ಟರು. ಅದಕ್ಕೆ ಬೇಕಾದಂಥ ತತ್ವಜ್ಞಾನ, ಶಾಸ್ತ್ರಜ್ಞಾನ ಎಂಬತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿತ್ತು. ಅದರಿಂದಾಗಿ ಅವರು ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಸಜಾತ ಕೋಪ ಕುಲಿತೋ ಧರಾಸುರ ಅಂತ ಆ ಮಧ್ಯಗೇಹ ಭಟ್ಟರಿಗೆ ತುಂಬ ಕೋಪ ಬಂದಿದೆಯಂತೆ. ಕೋಪದಿಂದ ಮನಸ್ಸು ವಿಚಲಿತವಾಗುತ್ತಾ ಇದೆ. ಅಂತಹ ಮಧ್ಯಗೇಹ ಭಟ್ಟರು ಅಲ್ಲಿ ಅಚ್ಯುತ ಪ್ರಜ್ಞರಿದ್ದಾರೆ, ಮಹಾತ್ಮನಾಂ ಲಂಘನ ಭೀರು. ಇವರು ಯಾವತ್ತೂ ಕೂಡ ದೊಡ್ಡವರಿದ್ದಾರೆ ಅಂತಂದರೆ ಜೋರಾಗಿ ಮಾತಾಡುವವರು ಅಲ್ಲ, ಆದರೆ
ಅವರಿಗೆ ಆ ಮಗ ಸನ್ಯಾಸ ಸ್ವೀಕಾರ ಮಾಡ್ತಾನೆ ಎಂಬತಕ್ಕಂತಹ ಆ ಒಂದು ದುಃಖ, ವಿರಹ ವೇದನೆ ಅವರಲ್ಲಿ ಆ ಕೋಪವನ್ನು ಉಂಟು ಮಾಡಿದೆಯಂತೆ. ಆ ಕೋಪದಿಂದಾಗಿ ಮಹಾತ್ಮರಾದಂತಹ ಆ ಅಚ್ಯುತ ಪ್ರಜ್ಞರ ಎದುರುಗಡೆ ಇವರು ಜೋರಾಗಿ ಮಾತಾಡ್ತಾ ಇದ್ದಾರಂತೆ. ಏನು ಹೇಳಿದ್ರು? ಸುತಸ್ಯ ಕೋಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯ ಭಾಷತ. ನೀನು ಒಂದು ವೇಳೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತೀಯ ಅಂತಂದರೆ ನಾನು ಇಲ್ಲೇ ಪ್ರಾಣ ತೆಗೆದುಕೊಳ್ತೇನೆ, ಅಥವಾ ಆಮರಣ ಅಂತ ಉಪವಾಸವನ್ನು ನಾನು ಮಾಡ್ತೇನೆ ಅಂತ ಈ ರೀತಿಯಲ್ಲಿ ಮಗನಿಗೆ ಭಯವನ್ನು ಹುಟ್ಟಿಸುವ ಮೂಲಕ ತಾವು ಮಗನನ್ನು ಸನ್ಯಾಸಾಶ್ರಮದ ಆ ಒಂದು ಸಂಕಲ್ಪದಿಂದ ದೂರ ಮಾಡಬಹುದು ಎಂಬುದಾಗಿ ಆಲೋಚನೆ ಮಾಡಿ ಮಧ್ಯಗೆ ಭಟ್ರು ಹೇಳ್ತಾರೆ, ನೀನು ಸನ್ಯಾಸವನ್ನು ಸ್ವೀಕಾರ ಮಾಡೋದೇ ಅಂತಾದರೆ ಆಗ ನಾನು ಸಾಹಸವನ್ನು ಮಾಡ್ತೇನೆ, ಒಂದೋ ಇಲ್ಲೇ ಪ್ರಾಣವನ್ನು ಕಳ್ಕೊಳ್ತೇನೆ, ಅಥವಾ ನಿನ್ನನ್ನು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ತಾಯಿಗೂ ಕೂಡ ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀನು ಸನ್ಯಾಸ ಸ್ವೀಕಾರ ಮಾಡ್ತೀಯ ಅಂತಾದರೆ ಹಾಗಾದರೆ ನಾನು ಪ್ರಾಣ ಬಿಡ್ತೇನೆ, ಅಥವಾ ನೀನು ಮನೆಗೆ ಬರೋ ತನಕ ನಾನು ಆಹಾರವನ್ನು ಸ್ವೀಕಾರ ಮಾಡಲ್ಲ, ಅಲ್ಲಿ ತನಕ ನಾನು ಪ್ರಾಯೋಪವೇಶ ಉಪವಾಸದಲ್ಲಿರ್ತೇನೆ, ಉಪವಾಸದಲ್ಲೇ ಪ್ರಾಣ ಕಳ್ಕೊಳ್ತೇನೆ ಎಂಬುದಾಗಿ ಹೀಗೆ ಆ ವಾಸುದೇವನನ್ನು ಈ ಒಂದು ಉಪಾಯದಿಂದಲಾದರೂ ಸೆಳಿಬಹುದು ಎಂಬುದಾಗಿ ಮಧ್ಯಗೆ ಭಟ್ಟರು ಉಪಾಯವನ್ನು ಮಾಡಿದ್ದಾರೆ ಎಂಬುದಾಗಿ, ಅದು ಕೂಡ ಯತಿಶ್ರೇಷ್ಠರಾದಂತಹ ಅಚ್ಯುತ ಪ್ರಜ್ಞರ ಎದುರುಗಡೆ ಈ ರೀತಿಯಲ್ಲಿ ಮಾತಾಡಿದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.